ಬೆಳಗ್ಗೆ ಎದ್ದು ನಾನು ನಮ್ಮದು ಬ್ಲ್ಯಾಕ್ ಗಪ್ಪಿ ಫಿಶ್ಗೆ ಫೀಡ್ ಮಾಡಲಿಕ್ಕೆ ಹೋದಾಗ ನಂಗೆ ಗೊತ್ತಾಯಿತು ಈ ಬ್ಲ್ಯಾಕ್ ಗಪ್ಪಿ ಮರಿಗಳನ್ನು ಹಾಕಿದೆ ಅಂತ. ಅಂತೂ ಫುಲ್ ಖುಷಿಯಾಗೋಯಿತು ಬ್ಲ್ಯಾಕ್ ಗಪ್ಪಿ ಮರಿ ಹಾಕಿದೆ. ಸ್ವಲ್ಪ ಬೇಜಾರಾಗೋ ವಿಷಯ ಏನಂದರೆ ನನ್ನ ಫೈಟ್ರ್ ಫಿಶ್ಶು ಬಬಲ್ ನೆಸ್ಟನ್ನೇ ಕಟ್ಟಿಲ್ಲ. ನೋಡ್ಬೋದು ನೀವು ಇಲ್ಲಿ 2 ದಿವಸ ಆಯಿತು ಇನ್ನೂ ಕೂಡ ಬಬಲ್ ನೆಸ್ಟನ್ನೇ ಕಟ್ಟಿಲ್ಲ. ಯಾಕಂತ ನನಗೂ ಗೊತ್ತಿಲ್ಲ. ನನ್ನ ಪ್ರಕಾರ ಇದು ಈ ವಾತಾವರಣಕ್ಕೆ ಬ್ರೀಡ್ ಆಗಲ್ಲ ಅನಿಸುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಕಾಯಬೇಕು ಅಥವಾ ಫೈಟ್ರೇ ಕಟ್ತಾ ಇಲ್ವಾ ನೋಡಬೇಕು ಏನು ಹೇಳಿ. ಮತ್ತೊಂದು ಸ್ಯಾಡ್ ವಿಷಯ ಏನಪ್ಪ ಅಂದರೆ ನನ್ನ 3 ಲೇಸ್ ಗಪ್ಪಿ ಫೀಮೇಲ್ಸ್ ಕೂಡ ಸಿಕ್ಕಾಗಿವೆ. ಅಂದರೆ ಫಂಗಲ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಇದನ್ನು ಕೂಡ ಈಗ ಕಂಡೀಷನ್ ಮಾಡಬೇಕು, ಯಾಕಂದರೆ 3 ಕೂಡ ಪ್ರೆಗ್ನೆಂಟ್ ಆಗಿವೆ. ಒಂದು ಬಾಕ್ಸನ್ನು ತಗೊಂಡಿದ್ದೀನಿ. ಹಾಗೆ ಸ್ಟಾಕ್ ಮಾಡಿರೋ ವಾಟರ್ನ ತಗೊಂಡು 3 ಲೇಸ್ ಗಪ್ಪಿ ಫೀಮೇಲನ್ನು ಕೂಡ ಈ ಡಬ್ಬಿ ಒಳಗೆ ಬಿಡ್ತಾ ಇದ್ದೀನಿ. ಈಗ ರಿಲೀಸ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಬಾಕ್ಸಲ್ಲೇ ಹಾಗೆ ಇಟ್ಟಾದಮೇಲೆ ಟೆಂಪ್ರೇಚರ್ ಎಲ್ಲ ಸೆಟ್ ಆಗಿದೆ ಈಗ. ಆದ್ದರಿಂದಲೇ ಈಗ ರಿಲೀಸ್ ಮಾಡಿದ್ದೀನಿ 3 ಫೀಮೇಲನ್ನು ಕೂಡ. ಹಾಗೆ ಇದಕ್ಕೆ ಒಂದು ಬಾದಾಮಿ ಎಲೆನ ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಉಪಯೋಗ ಏನಾಗುತ್ತೆ ಅಂದರೆ ನೀರಿನ pH ಲೆವೆಲನ್ನು ಇದು ಲೆವೆಲ್ ಆಗಿ ಇಡುತ್ತೆ, ಕಂಟ್ರೋಲಲ್ಲಿ ಇಡುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿದ್ದೀನಿ, ಯಾಕಂದರೆ ಇದರಲ್ಲಿ ಯಾವುದೇ ಥರ ಬ್ಯಾಕ್ಟೀರಿಯಾ ಇದ್ರೆ ಸತ್ತೋಗ್ಲಿ ಅಂತ ಹೇಳಿ. ಹಾಗೆ ಆಲ್ ಕ್ಯೂರ್ ಮೆಡಿಸನನ್ನು ಕೂಡ ಹಾಕ್ತಾ ಇದ್ದೀನಿ. ಇದು ಫಂಗಲ್ ಇನ್ಫೆಕ್ಷನ್ ಆಗಿರೋ ಫಿಶ್ಗಳು ರಿಕವರಿ ಆಗಲಿಕ್ಕೆ ಹೆಲ್ಪ್ ಮಾಡ್ತವೆ. ಹಾಗೆ ಈ ಖಾಲಿ ಬಿದ್ದಿರೋ ಟ್ಯಾಂಕಲ್ಲಿ ಈಗ ವೈಟ್ ಗಪ್ಪಿನ ನಾನು ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿಯವರೆಗೂ ಬಾಯ್ ಬಾಯ್.